ನಮಸ್ತೆ ಎಲ್ರಿಗೂ. ನಾವಿವತ್ತು ಆನೇಕಲ್ಲಲ್ಲಿ ಕರ್ಗ ಇರೋದ್ರಿಂದ ಪ್ರಿಪ್ರೇಷನ್ ಎಲ್ಲ ಹೆಂಗೆ ನಡೀತಾ ಇದೆ ಅಂತ ನೋಡೋಕ್ಕೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಆನೇಕಲ್ ಜಾತ್ರೆ ವೈಬ್ಸ್ನ ನೋಡೋದೇ ಒಂದು ಚಂದ. ಡಿಫ್ರೆಂಟ್ ಟೈಪ್ಸ್ ಆಫ್ ಅಂಗಡಿಗಳು ಜೊತೆಗೆ ಕಲರ್ ಲೈಟಿಂಗ್ಸ್ ಜೊತೆ ಜಂಗುಳಿನ ನೋಡಿಕೊಂಡು ಈ ಜಾತ್ರೆ ಬೀದಿಲಿ ನಡ್ಕೊಂಡು ಹೋಗೋದಕ್ಕೆ ತುಂಬ ಖುಷಿಯಾಗುತ್ತೆ. ಅದ್ರ ಜೊತೆ ತಿನ್ನೋದಕ್ಕೆ ವೆರೈಟಿ ಅಂಗಡಿಗಳು, ಶಾಪಿಂಗ್ ಮಾಡೋದಕ್ಕೆ ವೆರೈಟಿ ಸ್ಟೋರ್ಸ್ ಎಲ್ಲ ಕಾಣಿಸುತ್ತೆ. ಹಾಗೆ ದಾರಿಲಿ ಹೋಗ್ತಾ ನಮ್ಮಮ್ಮ ಫ್ರೆಂಡ್ಸ್ನ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಜಾತ್ರೆನ ನೋಡಿಕೊಂಡು ಬಲರಾಮನ್ನ ನೋಡೋಕೆ ಹೋದ್ವಿ. ಅಲ್ಲಿನೂ ಕಿರೀಟ ತಯಾರಿ ಮಾಡ್ತಾನೆ ಇದ್ದರು. ಮತ್ತು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ವೆರೈಟಿ ಅಂಗಡಿಗಳನ್ನೆಲ್ಲ ನೋಡಿಕೊಂಡು ನಾವು ಜಾತ್ರೆಯಲ್ಲಿ ಹೋಗ್ತಾ ಇದ್ವಿ. ಜಾತ್ರೆಯಲ್ಲಿ ನನಗೆ ಮೊದಲಿಗೆ ಕಣ್ಣಿಗೆ ಬೀಳೋದೆ ಈ ಗೊಂಬೆಗಳು. ಮತ್ತು ಇಲ್ಲಿ ಕೆಂಡ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಆರ್ಕೆಸ್ಟ್ರಾ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಆದರೂ ನಾವು ಮನೆಗೆ ಬೇಗ ಹೋಗಬೇಕು ಅನ್ನೋ ಕಾರಣಕ್ಕೆ ಬೇಗ ಹೋಗ್ತಾ ಇದ್ವಿ ಮನೆಗೆ. ಗಾಜಿನ ಬಳೆ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ. ಎಸ್ಪೆಷಲಿ ನಮ್ಮ ಕರ್ನಾಟಕದ ಹೆಣ್ಮಕ್ಳಂತೂ ಗಾಜಿನ ಬಳೆ ನೋಡಿದ್ರೆ ಅಲ್ಲೇ ನಿಂತು ಬಿಡ್ತಾರೆ. ನಾಳೆ ತೇರು ಎಳೆಯೋದಕ್ಕೋಸ್ಕರ ಇವತ್ತೇ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ದಾರಿಲಿ ಬರ್ತಾ ನಮ್ಮ ಸೈಟ್ ಎಲ್ಲ ನೋಡಿಕೊಂಡು ಆಮೇಲೆ ರಥ ಎಲ್ಲ ನೋಡಿಕೊಂಡು ಬಂದ್ವಿ. ಹಾಗೆ ಎಲ್ಲ ಮುಗಿಸ್ಕೊಂಡು ಗೋಬಿ ತಿನ್ನೋಕ್ಕೆ ಅಂತ ಹೋದ್ವಿ. ನಮ್ಮ ಅಕ್ಕ ನಮ್ಮಮ್ಮಗೆ ಕೇಳ್ತಾ ಇದ್ರು, ನಮ್ಮಮ್ಮ ಬೇಡ ಅಂತಾನೇ ಇದ್ರು. ಚೌಡೇಶ್ವರಿ ದೇವಿ ದರ್ಶನ ಮಾಡಿಕೊಂಡು ಜಾತ್ರೆಯಲ್ಲಿ ಏನು ಶಾಪಿಂಗ್ ಮಾಡ್ದಿರೋ ಹೋಲ್ಸೇಲ್ ಅಂಗಡಿಯಲ್ಲಿ ಸಕ್ಕರೆ ತಗೊಂಡು ನಾವು ಹೋಗಿದ್ದು ಮನೆ ಕಡೆಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್.